ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ YMR. ಬಂಧುಗಳೇ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವ ಈ ಪಹಲ್ಗಾಮ್ ದಾಳಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಂಧುಗಳೇ, ಪಹಲ್ಗಾಮ್ ದಾಳಿಯಲ್ಲಿ 15 ದಿನದ ಬಳಿಕ ಭಾರತ ಬಹಳ ಅದ್ಭುತ ರೀತಿಯಲ್ಲಿ ಪ್ರತೀಕಾರವನ್ನು ತೀರಿಸಿಬಿಟ್ಟಿದೆ. ಭಾರತವು ಇಲ್ಲಿ ಪಾಕಿಸ್ತಾನದ ನಾಗರಿಕರನ್ನು ಟಾರ್ಗೆಟ್ ಮಾಡಿಲ್ಲ, ಅಲ್ಲಿಯ ಸೇನೆಯ ನೆಲೆಯನ್ನು ಕೂಡ ಟಾರ್ಗೆಟ್ ಮಾಡಿಲ್ಲ. ಭಾರತವು ಟಾರ್ಗೆಟ್ ಇದ್ದದ್ದು ಪಾಕಿಸ್ತಾನ ಸಾಕಿ ಸಲುಹಿ ಆಶ್ರಯ ಕೊಟ್ಟ, ಮುದ್ದಾಡಿ ಕೊನೆಗೂ ಬೇರೆ ದೇಶದ ಚೂ ಬಿಡ್ತಾ ಇರುವಂತಹ ಉಗ್ರರನ್ನು ಮಾತ್ರ. ಹೀಗಾಗಿ ಉಗ್ರರ ಕ್ಯಾಂಪ್ಗಳನ್ನೇ ಗುರಿಯಾಗಿರಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ಮಾಡಲಾಗಿದೆ. ಇಂದಿನ ಈ ವಿಡಿಯೋದಲ್ಲಿ ಪಹಲ್ಗಾಮ್ನಲ್ಲಿ ನಡೆದ ದಾಳಿಯ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಸದ್ಯದಲ್ಲಿ ಈ ವಿಡಿಯೋದಲ್ಲಿ ಸತ್ಯದ ಬೆಳವಣಿಗೆ ಅಂದರೆ ಏನು, ಪಾಕಿಸ್ತಾನ ಏನಾದರೂ ಪ್ರತೀಕಾರಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆಯಾ, ಹಾಗಾದರೆ ಈ ಎಕ್ಸ್ಟ್ರೈನ್ ಇದೆಯಲ್ಲ, ಇದು ಆರಂಭ ಅಷ್ಟೇನಾ, ಇಲ್ಲಿ ಮುಗಿದು ಹೋಗಿದೆಯಾ, ಏನು ಕತೆ, ಈ ಬೆಳವಣಿಗೆ ಏನು ಎಂಬ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೇನೆ. ಅದಕ್ಕೂ ಮುನ್ನ ಒಂದು ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ಈ ಆಪರೇಷನ್ಗೆ ಇಟ್ಟಿರುವ ಹೆಸರು ಆಪರೇಷನ್ ಸಿಂಧೂರ್ ಎಂದು ಇಡಲಾಗಿದೆ. ಅಂದರೆ ಈ ಪಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ 26 ಮಂದಿ ಅಮಾಯಕರನ್ನು ಪ್ರಾಣ ಕಳೆದುಕೊಳ್ಳುವಲ್ಲಿ, ಅದರಲ್ಲೂ ಕೂಡ ಪುರುಷರ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಕುಟುಂಬಸ್ಥರ ಎದುರಲ್ಲೇ ಅತ್ಯಂತ ಭೀಕರವಾಗಿ ಪ್ರಾಣ ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದ್ದರೂ ತುಂಬ ಚಿಕ್ಕ ವಯಸ್ಸಿನ ಹೆಣ್ಣು ಮಕ್ಕಳು ವಿಧವೆಯರು ಕೂಡ ಆಗಿದ್ದಾರೆ. ಈ ಆಪರೇಷನ್ಗೆ ಸಿಂಧೂರ್ ಎಂಬ ಹೆಸರನ್ನು ಇಡುವ ಮೂಲಕ ಹಲಸಿ ಹೋಗಿರುವಂತಹ ಕುಂಕುಮವನ್ನು ಪ್ರತೀಕಾರ ತೀರಿಸುವ ಮೂಲಕ ಮತ್ತೊಂದು ಹಚ್ತೀವಿ ಎಂದು ಭಾರತವು ಸಂದೇಹವನ್ನು ನೀಡಲು ಹೊರಟಿದೆ. ಈಗ ಸದ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಎಂಬ ವಿವರವನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೇನೆ. ಬಂಧುಗಳೇ, ಮಧ್ಯರಾತ್ರಿ 1 ಗಂಟೆ ಸರಿಸುಮಾರು 44 ನಿಮಿಷಕ್ಕೆ ನಡೆದ ಈ ಎಕ್ಸ್ಟ್ರೈಕ್ ಇದೆಯಲ್ಲ, ಇದು ಪಾಕಿಸ್ತಾನ ಊಹೆ ಕೂಡ ಮಾಡಿರಲಿಲ್ಲ ಅಥವಾ ಸಣ್ಣ ಯೋಚನೆ ಕೂಡ ಪಾಕಿಸ್ತಾನಕ್ಕೆ ಇರಲಿಲ್ಲ. ಕೇವಲ 23 ನಿಮಿಷದಲ್ಲಿ 1 ಗಂಟೆ 44 ನಿಮಿಷಕ್ಕೆ ಶುರುವಾಯಿತು. 2 ಗಂಟೆ 7 ನಿಮಿಷಕ್ಕೆ ಈ ಆಪರೇಷನ್ ಮುಕ್ತಾಯ ಆಗೋಯಿತು. ಕೇವಲ 23 ನಿಮಿಷದಲ್ಲಿ 9 ಉಗ್ರರ ಕ್ಯಾಂಪ್ಗಳನ್ನು ಉಡಾಯಿಸುವಂತಹ ಅಥವಾ ಧ್ವಂಸ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಯಿತು. ಸದ್ಯದಲ್ಲಿ ಸಿಕ್ಕಿರುವ ಮಾಹಿತಿ ಏನಂತ ಹೇಳಿದರೆ, 100 ಉಗ್ರರ ತಲೆಯನ್ನು ಕೂಡ ಛಿದ್ರಾನ್ನ ಮಾಡಲಾಗಿದೆ ಅಂತ ಹೇಳಲಾಗಿದೆ. ಆ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗುವ ಸಾಧ್ಯತೆ ಕೂಡ ಇದೆ. ಸದ್ಯದಲ್ಲಿ ಆ ವಿಚಾರ ನಾವು ಪಕ್ಕಕ್ಕಿಡೋಣ. ಈಗಿನ ಬೆಳವಣಿಗೆ ಏನಂತ ಹೇಳಿದರೆ, ಪಾಕಿಸ್ತಾನ ಇದನ್ನು ತಿರಸ್ಕರಿಸಲಿಲ್ಲ, ಇದನ್ನು ಒಪ್ಪಿಕೊಂಡಿದೆ. ಹೌದು, ನಮ್ಮ ಮೇಲೆ ಭಾರತವು ದಾಳಿ ಮಾಡಿದೆ ಎಂಬುದಾಗಿ ಪಾಕಿಸ್ತಾನ ಹೇಳ್ತಾ ಇದೆ. 4-5 ಕಡೆಗಳಲ್ಲಿ ಕ್ಷಿಪಣಿ ಬಿದ್ದಿದೆ, ಹೆಚ್ಚಿನ ದಾಳಿ ಏನು ಕೂಡ ದಾಳಿಯಲ್ಲಿ ಹೆಚ್ಚಿನ ಹಾನಿ ಕೂಡ ಆಗಿಲ್ಲ. ಭಾರತ ಮಸೀದಿಯನ್ನು ಹುಡುಕಿ ಟಾರ್ಗೆಟ್ ಮಾಡಿದೆ, ಜೊತೆಗೆ ನಮ್ಮ ನಾಗರಿಕರನ್ನು ಕೂಡ ಟಾರ್ಗೆಟ್ ಮಾಡಿದೆ, ಅಮಾಯಕರನ್ನು ಬಲಿ ತೆಗೆದುಕೊಳ್ಳುವ ಕೆಲಸವನ್ನು ಕೂಡ ಮಾಡಿದೆ. ಈ ರೀತಿಯಲ್ಲಿ ಭಾರತವು ಯುದ್ಧವನ್ನೇ ಆರಂಭಿಸಿ ಬಿಟ್ಟಿದೆ ಎಂದು ಪಾಕಿಸ್ತಾನವು ಇಲ್ಲಿ ಸದ್ಯದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದೆ. ಈ ವಿಚಾರವನ್ನು ಕುರಿತು ಪಾಕಿಸ್ತಾನವು ನಾವಂತೂ ಸುಮ್ಮನೆ ಕೂರುವುದಿಲ್ಲ, ಇದಕ್ಕೆ ಪ್ರತೀಕಾರವನ್ನು ತೀರಿಸಿಯೇ ತೀರಿಸುತ್ತೇವೆ ಎಂಬ ಮಾತನ್ನು ಕೂಡ ಬಡಾಯಿಸ್ತಾ ಇದ್ದಾರೆ. ಅಂದರೆ ಈ ವಿಚಾರದಲ್ಲಿ ಪಾಕಿಸ್ತಾನವು ನಮ್ಮ ಮೇಲೆ ಪ್ರತೀಕಾರ ಸಾಧಿಸಲು ಸಿದ್ಧ ಆಗ್ತದೆಯಾ ಎಂಬ ವಿಚಾರವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತಾ ಇದ್ದೇನೆ. ಆದರೆ ಪಾಕಿಸ್ತಾನ ಪ್ರತೀಕಾರ ತೀರಿಸಲು ಸಾಧ್ಯ ಆಗುತ್ತಾ ಎಂಬ ವಿಚಾರವನ್ನು ನಾವು ಗಮನಿಸುತ್ತಾ ಹೋದರೆ, ಭಾರತ ಪಾಕಿಸ್ತಾನದ ನಾಗರಿಕರನ್ನು ಟಾರ್ಗೆಟ್ ಮಾಡಿಲ್ಲ, ಅಲ್ಲಿಯ ಸೇನಾ ನೆಲೆಯನ್ನು ಕೂಡ ಟಾರ್ಗೆಟ್ ಮಾಡಿಲ್ಲ. ಹಾಗೆ ಇನ್ನೊಂದು ವಿಚಾರ ಹೇಳಬೇಕಾಗುತ್ತೆ, ಭಾರತವು ಈಗ ಕೊಟ್ಟಿರುವ ತಿರುಗೇಟಿಗೆ ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಇಲ್ಲ. ಯಾವುದೇ ಕಾರಣಕ್ಕೆ ಭಾರತವು ಪಾಕಿಸ್ತಾನದ ನಾಗರಿಕರನ್ನು ದಾಳಿ ಮಾಡಲಿಲ್ಲ, ಮಸೀದಿಯನ್ನು ಕೂಡ ದಾಳಿ ಮಾಡಲಿಲ್ಲ, ಕೇವಲ ಉಗ್ರರನ್ನು ಮಾತ್ರ ದಾಳಿಯನ್ನು ಮಾಡುವುದರಲ್ಲಿ ಯಶಸ್ವಿಯಾಗಿದೆ. ಇನ್ನೇನು ಸ್ವಲ್ಪ ಸಮಯದ ಬಳಿಕ ಪಾಕಿಸ್ತಾನದಲ್ಲಿ ಸಭೆ ನಡೀತಾ ಇದೆ, ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೆ ಎಂಬ ವಿಷಯವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇನ್ನೇನು ಸ್ವಲ್ಪ ಸಮಯದ ಬಳಿಕ ನಮಗೆ ಅವರು ಯಾವ ವಿಷಯವನ್ನು ಅಥವಾ ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಎಂಬ ಮಾಹಿತಿಯನ್ನು ನಾವು ಕಾದು ನೋಡುವ. ಇಲ್ಲಿಗೆ ಈ ವಿಡಿಯೋವನ್ನು ನಾನು ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ಪಹಲ್ಗಾಮ್ ದಾಳಿಯಲ್ಲಿ ನಿಮಗೇನು ಅನಿಸುತ್ತದೆ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.